ಎಲ್ರಿಗೂ ನಮಸ್ಕಾರ. ಸುದಿನಂ ಸರ್ವೇಭ್ಯ. ಎಲ್ರಿಗೂ ಸುದಿನ. ಯಾಕಂದರೆ ಇವತ್ತು ಬುದ್ಧ ಪೌರ್ಣಿಮಾ. ಅತ್ಯದ್ಭುತವಾದ ಒಂದು ಮಹತ್ತರವಾದ ದಿನ. ಪತ್ರಿಜಿಯವರ ಒಂದು ಬುದ್ಧ ಪೌರ್ಣಿಮೆಯ ಧ್ಯಾನ ತುಂಬ ಅದ್ರ ಬಗ್ಗೆ ಸಾಕಷ್ಟು ಇವತ್ತು ಬೆಳಗ್ಗೆ ನಾವು ಅದರ ಒಂದು ಮಾಹಿತಿನೂ ಕೇಳಿದ್ವಿ. ಸೊ ಪ್ರಪ್ರಥಮವಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋ ಭವ. ಸೊ ಇವತ್ತು ನಾವು ಯಾರ ಅಂಗಳದಲ್ಲಿದ್ದೀವಿ ಅಂತ ಒಂದು 2 ನಿಮಿಷದ ಕಾಲ ಅದರ ಬಗ್ಗೆ ನಿಮಗೆ ಪರಿಚಯ ಮಾಡಿ ನಾನು ಮುಂದೆ ವಿಷಯಕ್ಕೆ ಆರಂಭ ಮಾಡ್ತೀನಿ. ಸೊ ಪ್ರಪ್ರಥಮವಾಗಿ ನಾವಿರೋದು PSSM ಬ್ರಹ್ಮಶ್ರೀ ಪತ್ರಿಜಿ ಅವರ ಅಂಗಳ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಅಂಗಳದಲ್ಲಿ ಸಂಘಟನೆ ಅಲ್ಲ, ಇದು ಸಮೂಹ. ಇವತ್ತು ನಾನು ಧ್ಯಾನಸ್ಥನಾಗಿನಿ ಅಂದರೆ PSSMನ ಒಂದು ಮೆಂಬರ್ ಇದ್ದಂಗೆ. ನಾನು ಧ್ಯಾನಸ್ಥನಾಗಿಲ್ಲ ಅಂತಂದರೆ ಇಲ್ಲ. ಸೊ ಹಂಗಾಗಿ ಇದಕ್ಕೆ ಮೂಲಭೂತ ಪ್ರೇಮ ಯಾವುದಪ್ಪ ಅಂತಂದರೆ ನಮ್ಮಲ್ಲಿರೋ ಪ್ರೇಮ ಭಾವನೆ. ಸೊ PSSM ನಿಂತಿರೋದೇ ಪ್ರೇಮ ಭಾವನೆಯಿಂದ. ಇವತ್ತು ಇಷ್ಟು ರ್ಯಾಲಿಗಳು ಪ್ರತಿಯೊಂದು ನಡೀತಾ ಇರೋದು ಆ ಪ್ರೇಮ ಭಾವನೆಯಿಂದ. ಸೊ ಇದು ನಮ್ಮ ಮೂಲ. PSSM ಸಂಘಟನೆ ಅಲ್ಲ, ಪದಾಧಿಕಾರಿಗಳು ಹೇಳ್ದಂಗೆ ಕೇಳಬೇಕು ಆ ಥರ ಇಲ್ಲ. ಸೊ ನಮ್ಮ ಮನಸ್ಸಲ್ಲಿ ಪತ್ರಿಜಿಯವರು ಕೃಷಿ ಯಾವುದಕ್ಕೋಸ್ಕರ ಇತ್ತು ಅಂದರೆ ನನ್ನ ಅತಿ ಆಳತೆಯಲ್ಲಿ ಹೋಗಿ ಅದನ್ನು ನಾನು ಅಧ್ಯಯನ ಮಾಡಬೇಕು. ಸೆಲ್ಫ್ ಸ್ಟಡಿ, ಸ್ವ ಅಧ್ಯಾಯ, ಇದ್ರ ಬಗ್ಗೆ ಇದ್ದಿದ್ದು. ಸೊ ಅದರ ಪ್ರಭಾವನೆ ಇವತ್ತು ನನಗೆ ಇವರು ಸ್ಪಿರಿಚುವಲ್ ಡಾಕ್ಟರ್ ಸರ್ ಕೊಟ್ಟರು ಬಿರುದು ಅಂತ ನನಗೆ ಕೊಟ್ಟಿಲ್ಲ. ಅದು ಆ ಸ್ವಾಧ್ಯಾಯಕ್ಕೆ, ಆ ಧ್ಯಾನಕ್ಕೆ, ಅವರ ಅಂಗಳದಲ್ಲಿ ಅರಳಿರೋ ಒಂದು ಮೊಗ್ಗು ಹೂವಾಗಿರೋದಕ್ಕೆ ಅವ್ರು ನನಗೆ ಕೊಟ್ಟಿದ್ದು. ಇದು ನಂದಲ್ಲ, ಅದು ಪತ್ರಿ ಸರ್ದೆ. ಅದು ಎದಕ್ಕೆ ನಾನು ಅದು ನಿಮಗೆ ಹೇಳ್ತೀನಿ ಅಂತಂದರೆ ಒಂದೇ ಒಂದು ಅನುಭವದ ನೆಕ್ಸ್ಟ್ ಅನ್ನೋ ವಿಷಯನ ಸ್ಟಾರ್ಟ್ ಮಾಡ್ತೀನಿ. ಒಂದು ಸರಿ ಏನಾಯಿತು, ಪತ್ರಿ ಸರ್ಗೆ ಒಬ್ಬರು IRS ಅಂದರೆ ಇನ್ಕಮ್ ಟ್ಯಾಕ್ಸ್ ರೆವಿನ್ಯೂ ಆಫೀಸರ್ ಕೇಳಿದ್ರು, ನೀವ್ಯಾಕೆ ನಿಮ್ಮ ಸಹಪಾಠಿಗಳ ಜೊತೆ ಮತ್ತು ನಿಮ್ಮ ಧ್ಯಾನಿಗಳ ಜೊತೆ ಯಾಕೆ ತುಂಬ ಹಾರ್ಷಾಗಿ ಕಠೋರವಾಗಿ ಯಾಕೆ ಬಿಹೇವ್ ಮಾಡ್ತೀರಿ ಅಂತ ಕೇಳಿದ್ರು. ಅವಾಗ ಪತ್ರಿ ಸರ್ ಹೇಳಿದ್ದು, ನಾನು ಮುಂದೆ ಕೂತ್ಕೊಂಡಿದ್ದೆ ಕಾರಲ್ಲಿ. ಸೊ ನಾನೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿದೆ ಅದಕ್ಕೆ ಅವರು IRSಗೆ. ಹರಿ ಈಸ್ ಅ ಬೆಸ್ಟ್ ಎಕ್ಸಾಂಪಲ್. ಅವ್ರು ಏನು ಹೇಳಿದ್ರು ಪತ್ರಿ ಸರ್ ಅಂತಂದರೆ, ನನ್ನನ್ನು ನಾನು ಹರಿನಲ್ಲಿ ನೋಡ್ಕೊತೀನಿ, ಅದಕ್ಕೋಸ್ಕರ ಇಷ್ಟು ಕಠೋರವಾಗಿ ಬಿಹೇವ್ ಮಾಡ್ತೀನಿ. ಸೊ ಇದು ಕಾನ್ಸೆಪ್ಟ್ ಆಫ್ ಪತ್ರಿಜಿ. ಯಾವ ಮಾಸ್ಟ್ರು ನನಗೆ ಅವತ್ತು 3 ದಿನ ನಾನು ತಲೆಯಲ್ಲಿ ಬ್ಲ್ಯಾಂಕ್ ಆಗಿದ್ದೆ. ಯಾಕಂದರೆ ಪತ್ರಿ ಸರ್ ಹೇಳಿದ್ರೆ ನಾನು ಹರಿನಲ್ಲಿ ನೋಡ್ಕೊತೀನಿ. ಸೊ ಐ ಸಿ ಮೈಸೆಲ್ಫ್ ಇನ್ ಹರಿ. ಸೊ ಐ ಕಾಂಟ್ ಸಿ ಹರಿ ಮೇಕಿಂಗ್ ರಾಂಗ್. ಹರಿ ತಪ್ಪು ಮಾಡೋದು ನಾನು ನೋಡೋಕ್ಕೆ ಇಷ್ಟಪಡಲ್ಲ. ಸೊ ಅಲ್ಲಿ ಶಿಕ್ಷೆ ಯಾರಿಗೆ ತೊಗೊತಾ ಇದ್ದಾರೆ, ಅವ್ರಿಗೆ ಕೊಟ್ಕೊತಾ ಇದ್ದಾರೆ. ನಮಗೇನು ಅನ್ಸುತ್ತೆ, ನಮಗೆ ಕೊಡ್ತಿದ್ದಾರೆ ಶಿಕ್ಷೆ ಅಂತ. ಅಲ್ಲಿ ನಮಗೆ ಕೊಡ್ತಾ ಇದ್ದಿದ್ದವರು ಶಿಕ್ಷೆ ಅವ್ರು ತೊಗೊತಾ ಇದ್ರು. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಪತ್ರಿಜಿ. ಅಂದರೆ ಪತ್ರಿ ಸರು ಬರೀ ನಾವು ತಾಯಿ ಗರ್ಭದಿಂದ ಬಂದ ಮೇಲೆ ಇಂಥ ಮಹಾನ್ ಚೇತನ ಗರ್ಭದಲ್ಲಿ ನಮ್ಮನ್ನು ಅವರು ಧಾರಣೆ ಮಾಡ್ತಾರೆ, ನಮ್ಮನ್ನು ಬೆಳೆಸ್ತಾರೆ, ನಮಗೆ ಪೋಷಣೆ ಮಾಡ್ತಾರೆ. ಯಾವ ರೀತಿ ಧ್ಯಾನಸ್ಥರಾಗಿ ಸ್ವಾಧ್ಯಾಯ ಮಾಡ್ತಾ ನಮ್ಮನ್ನು ಪೋಷಣೆ ಮಾಡಿ ನಮ್ಮದು ಏನೈತೆ ಜೀವನದ ಉದ್ದೇಶ ಅದನ್ನು ನಮಗೆ ಗ್ರಹಿಸ್ತಾರೆ. ಅವ್ರು ತೋರಿಸಲ್ಲ, ನಮಗೆ ಗ್ರಹಿಸಿ ಆಮೇಲೆ ನಮಗೆ ಬಿಡ್ತಾರೆ. ಸೊ ಇದು ಇಂಥ ಅದ್ಭುತವಾದ ಅಂಗಳದಲ್ಲಿ ನಾವಿದ್ದೀವಿ. ಇದಕ್ಕೋಸ್ಕರ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರ್ಬೇಕು ನಿಮ್ಮ ಕಡೆ. ಯಾಕಂದರೆ ಯಾವ ಮಾಸ್ಟರ್ ಹೇಳೋದು ಐ ಸಿ ಮೈಸೆಲ್ಫ್ ಇನ್ನರ್ ಅಂತ. ಇವತ್ತು ನಾನು ಎಷ್ಟೊಂದು ಬುಕ್ಗಳನ್ನ ಅಧ್ಯಯನ ಮಾಡಿದ್ದೀನಿ, ಯಾವುದರಲ್ಲೂ ಯಾವ ಮಾಸ್ಟರ್ ಹೇಳಿದ್ದು ನಾನು ಕೇಳಿಲ್ಲ, ಯಾವ ಗುರುಗಳು ಹೇಳಿದ್ದು ಕೇಳಿಲ್ಲ. ಸೊ ಇದು ಅದ್ಭುತವಾದ ವೇದಿಕೆ. ಸೊ ಇದು ಪತ್ರಿಜಿ ಅವರ ಅಂಗಳ. ಸೊ ಇದರಲ್ಲಿ ಇವತ್ತು ನಾನು ತೊಗೊತಾ ಇರೋದು ವಿಷಯ ಯಾವುದಪ್ಪ ಅಂದರೆ ಸೈಕಲಾಜಿಕಲ್ ಮೈಂಡ್ ಆ್ಯಂಡ್ ಫಂಕ್ಷನಲ್ ಮೈಂಡ್. ಸೊ ಈ ಸೈಕಲಾಜಿಕಲ್ ಮೈಂಡ್ ಹೋಗೋಕ್ಕನ್ನ ಮುಂಚೆ ಈ ಸೈಕಾಲಜಿ ಯಾವ ರೀತಿ ಡೆವಲಪ್ ಆಯ್ತು ಅನ್ನೋದು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ದ ಬೇಸ್ ಆಫ್ ಸೈಕಾಲಜಿ ಅಂದರೆ ಸೈಕಾಲಜಿಯ ಮೂಲ ಅಂದರೆ ಮಾನಸಿಕತೆ. ಇವತ್ತು ನನ್ನ ಮನಸ್ಸು ಹಿಂಗೆ ಐತೆ, ಅದಕ್ಕೆ ಮೂಲ ಏನಪ್ಪ ಅಂದರೆ ಯಾವ್ದು ಹೇಳ್ರಿ, ಭಯ. ಸೊ ಇದು ನಾವು ಎಲ್ಲಿಗೆ ಹೋಗ್ಬೇಕು ಅಂದರೆ ಭಯ ನಾವು ಬರೇ ಇವತ್ತಿಂದು ನಿನ್ನೆದು ಈ ಜನ್ಮದಂತ ತಗೋಬೇಡ್ರಿ. ಸೊ ಒಂದು ಸಾರಿ ಯಾವಾಗ ಮನುಷ್ಯನ ಜನನ ಶುರುವಾಯಿತು, ಯಾವಾಗ ಆ ಪ್ರಕ್ರಿಯೆಯಲ್ಲಿ 2 ಕಾಲು ಮನುಷ್ಯ ಬಂದ ಮೇಲೆ
ಮನುಷ್ಯನ ಜನನ ಶುರುವಾದ ಕೂಡ ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಭಯ. ಯಾಕಂದ್ರೆ ಬೇರೆ ಯಾವ ಪ್ರಾಣಿಗಳಾದರೂ ಜನನ ಆಗ್ತಿದ್ದಂಗೆ ಒಂದು ಕ್ರಿಯೆಗೆ ಬಂದ್ಬಿಡ್ತವೆ. ಆದರೆ ನಮಗೆ ಎಷ್ಟು ದಿವಸ ಬೇಕು? 2 ವರ್ಷ 3 ವರ್ಷ ಬೇಕು. ನಾವು ಹೊರಗೆ ಬರೋದಕ್ಕೂ 9 ತಿಂಗಳು ಬೇಕು. ಸೊ ನಮ್ಮ ಸಂರಕ್ಷಣೆಗೋಸ್ಕರ ಏನು ಸ್ಟಾರ್ಟ್ ಆಯಿತು? ಭಯ. ನನ್ನನ್ನು ಮಾನವನ ತನ್ನನ್ನು ತಾನು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ಫಸ್ಟ್ ಭಯ. ಸೊ ಆ ಭಯದಿಂದನೇ, ಯಾವುದರಿಂದ ಭಯ ಇತ್ತು ಅವಾಗ ಮನೆಗಳಿದ್ದಿಲ್ಲ, ಏನೂ ಇದ್ದಿಲ್ಲ, ಗುಹೆಗಳಲ್ಲಿ ಇರಬೇಕಾಗ್ತಿತ್ತು. ಅವಾಗ ಪ್ರಾಣಿಗಳಿಂದ ಭಯ ಇರ್ತಾಯಿತ್ತು. ಸೊ ಅಲ್ಲಿಂದ ಭಯದಿಂದ ಸೃಷ್ಟಿಯಾಗಿದ್ದು ಸೊ ಜೊತೆಯಾಗಿರಬೇಕು ಅನ್ನೋದು. ಯಾವಾಗಲೂ ಏನೇ ಒಂದು ಘಟನೆ ಆದರೆ ಸೈಕಾಲಜಿಕಲ್ ಮೈಂಡ್ ಏನಂತಂದರೆ, ಏನೇ ಒಂದು ಘಟನೆ ಆಯ್ತಂದರೆ, ಇವತ್ತು ನನಗೆ ಸುರಕ್ಷತೆ ಬೇಕು ಅಂತ ಎದಕ್ಕೆ ಬಂತಂದರೆ ಅವತ್ತಿನ ಭಯ. ಅಂದರೆ ಎಷ್ಟು ಲಕ್ಷಾಂತರ ವರ್ಷದ ಹಿಂದುಗಡೆಯಿಂದ ಭಯ. ಸೊ ಇವತ್ತು ಆ ಭಯನ ಯಾರು ತೆಗೆಯೋದಕ್ಕಾಗಲ್ಲ, ಯಾಕಂದ್ರೆ ಅವತ್ತಿಂದ ಬಂದಿರೋದು. ಪ್ರಾಣ ಭಯನೇ ಇರೋದು, ಅದಕ್ಕೂ ದೊಡ್ಡ ಭಯ ಯಾವುದೂ ಇಲ್ಲ. ಸೊ ಪ್ರಾಣ ಭಯ ಅವತ್ತಿಂದ ಐತೆ, ಇವತ್ತಿನವರೆಗೂ ನಡೀತಾ ಐತೆ. ಸೊ ಆದರೆ ಅವತ್ತಿಂದ ಇವತ್ತಿನವರೆಗೂ ಆ ಭಯದಿಂದ ಇಂಪ್ರೂವ್ಮೆಂಟ್ ಆಗಿದ್ದು ಯಾವುದು? ನಾವು ಮನೆಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಎಷ್ಟೊಂದು ಅಸ್ತ್ರಗಳು, ನಮ್ಮ ಸುರಕ್ಷತೆಗೋಸ್ಕರ ನಾವು ಶಸ್ತ್ರಗಳನ್ನ ಕಂಡಿಡ್ಕೊಂಡ್ವಿ. ಹೌದಾ ಇಲ್ಲ? ನಮ್ಮನ್ನು ನಾವು ಸಬಲರನ್ನಾಗಿ ಮಾಡ್ಕೊಳ್ಳೋದಕ್ಕೆ ವ್ಯಾಯಾಮ, ಪ್ರಕೃತಿ ಬಗ್ಗೆ ಇಂಟರೋಗೇಷನ್, ನಾನು ಏನು ಮಾಡಿದ್ರೆ ನಾನು ಇನ್ನೂ ಹೆಚ್ಚಿನದಾಗಿ ನಾನು ಇರ್ಬೋದು. ಸೊ ಆ ಭಯದಿಂದ ಸೃಷ್ಟಿ ಆಯಿತು ಸೈಕಾಲಜಿ. ಅದಕ್ಕೇನಂತ ಇಂಗ್ಲೀಷ್ನಾಗೆ ಸೈಕ್. ಸೊ ಆ ಭಯದಿಂದ ಸೈಕ್ ಸೃಷ್ಟಿ ಆಯಿತು. ಸೊ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ನಾವು ಆ ಸೈಕಾಲಜಿ ಪ್ರಕಾರ ಈಗಲೂ ನಾವು ಆಡ್ತಾ ಇದ್ದೀವಿ. ಸೊ ಇದು ಇಷ್ಟು ಜನ ಬಂದಿದ್ದೀರಾ ಅಂದರೆ ಎಷ್ಟೊಂದು ಜನ ಒಳಗಡೆ ಒಂದು ಆತಂಕ ಐತೆ. ಮನೇಲಿ ಏನಂತಿರ್ತಾರೋ, ಮನೇಲಿ ಯಾವ ರೀತಿ ಇರ್ತಾರೆ, ಯಾರ್ಯಾರು ಫ್ಯಾಮಿಲಿಯಲ್ಲಿ ಒಪ್ಪಿಗೆಯಿಂದ ಬಂದಿರ್ತಾರೋ ಅವ್ರಿಗಿರಲ್ಲ. ಆದರೆ ಭಯ ಯಾರಿಗಿರ್ತದೆ? ಮನೆಯಲ್ಲಿ ನಾನು ಹೇಳಿ ಬಂದೀನಿ ಆದರೆ ಅವ್ರು ಏನಂತಾರೋ, ನಾನು ಆಫೀಸಲ್ಲಿ ಹೇಳಿ ಬಂದೀನಿ ಆದರೂ ಮುಂದೆ ಏನಾಗ್ತದೋ. ಸೊ ಇದು ಏನಾಗ್ತದೆ? ದಿಸ್ ಇಸ್ ಸೈಕಾಲಜಿ. ಇದು ನಡೀತಾನೆ ಐತೆ. ಇದು ನನ್ನ ಮನಸ್ಸಲ್ಲಿ ಆ್ಯಕ್ಚುಲಿ ಮೈಂಡ್ ಅಂತ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮಗೊಂದು ಆಲೋಚನೆ ಬರ್ತದೆ, 2 ನಿಮಿಷ ಆದಮೇಲೆ ಆಲೋಚನೆ ಇರೋಲ್ಲ. ಆದರೆ ನಾವೇನಂತೀವಿ? ಇದು ನನ್ನ ಆಲೋಚನೆ ಅಂತೀವಿ. ಸೊ ಇದು ನನ್ನ ಆಲೋಚನೆ ಅಂತಿರೋರು ಯಾರದು? ಅದು ನಮ್ಮ ಮೂರ್ಖತನ. ಇದನ್ನು ಅರ್ಥ ಮಾಡ್ಕೋಬೇಕು. ಇದೇ ದೊಡ್ಡ ಧ್ಯಾನ. ನಾವು ಶ್ವಾಸದ ಕಡೆ ಗಮನ ಕೊಟ್ಟು ಶಕ್ತಿ ಜಾಸ್ತಿ ಮಾಡ್ಕೊಂಡಾಗ ನಮಗಿದು ಆಲೋಚನೆ ನಂದಲ್ಲ, ಬಂದು ಹೋಗ್ತಾ ಐತೆ. ಎಷ್ಟು ಜನಕ್ಕೆ ಎಷ್ಟೊಂದು ಬರ್ತವೆ, ದಿನ ಎಷ್ಟೊಂದು ಆಲೋಚನೆ ಬರ್ತವೆ, ಹೊರಟೋಗ್ತವೆ. 2 ನಿಮಿಷ ಇರ್ತವೆ, ಹೊರಟೋಗ್ತವೆ. ಸೊ ಆದರೆ ನಾವೇನು ಮಾಡ್ತೀವಿ? ಇದು ನನ್ನ ಆಲೋಚನೆ, ಇದು ಬಿಡ್ರಿ, ಬಂತು ಹೋಯ್ತು. ಸೊ ಇದು ಬಂತು ಹೋಯ್ತು, ಇದು ಬೇಕಂದರೆ ನಾವು ಯಾವ ಮೈಂಡಿಗೆ ಬರಬೇಕು? ಫಂಕ್ಷನಲ್ ಮೈಂಡ್. ಫಂಕ್ಷನಲ್ ಮೈಂಡ್ ಏನಂತಂದರೆ, ಈ ಸಮಯಕ್ಕೆ ನಾನು ಏನು ಮಾಡಬೇಕು? ಇವಾಗ ನಾನು ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನನ್ನ ಮೈಂಡಲ್ಲಿ ಅಯ್ಯೋ ಇವತ್ತು ಎಷ್ಟು ಜನ ಗ್ರಾಹಕರು ಬಂದು ಹೋಗ್ತಾರೇನೋ, ಅವ್ರಿಗೆ ಹೇಳಿದ್ರೆ ಚೆನ್ನಾಗಿತ್ತೇನೋ, ಇವೆಲ್ಲ ಬಂತಂದ್ರೆ ಏನಾಗ್ತದೆ? ನಾನು ಇಲ್ಲಿರೋಕ್ಕಾಗಲ್ಲ. ಸೊ ಅದು ಕರೆಕ್ಟೇ, ಆ ಆಲೋಚನೆ ಬಂದಿದೆ, ಅದು ಕರೆಕ್ಟೇ. ಆದರೆ ನಾನು ಇಲ್ಲಿ ಕರೆಕ್ಟಾಗಿ ಇರಬೇಕು ಅಂದರೆ ಯು ಶುಡ್ ಕಮ್ ಟು ದಟ್ ಫಂಕ್ಷನಲ್ ಮೈಂಡ್. ಫಂಕ್ಷನಲ್ ಮೈಂಡ್ ಏನು ಹೇಳ್ತದೆ? ಈ ಮೂಮೆಂಟ್. ಇವಾಗ ನೀವೇನು ಮಾಡಬೇಕು? ನೀವು ಇಲ್ಲೆಲ್ಲರೂ ಕೂತ್ಕೊಂಡಿದ್ದೀರಾ, ಆಲಿಸ್ಬೇಕು. ಆಲಿಸಿದಾಗ ನಮ್ಮಲ್ಲಿ ಏನು ಸ್ಟಾರ್ಟ್ ಆಗ್ತದೆ? ಸೊ ಒಂದು ಶಕ್ತಿ ಉತ್ಪಾದನೆ ಆಗ್ತದೆ. ಸೊ ಉತ್ಪಾದನೆ ಇಂಪಾರ್ಟೆಂಟ್. ನಾನು ಆಲಿಸಿದಾಗ ನನ್ನಲ್ಲಿ ಏನು ಉತ್ಪಾದನೆ ಆಯಿತು? ದಿಸ್ ಈಸ್ ಫಂಕ್ಷನಲ್ ಮೈಂಡ್. ನಾನೇನು ಉತ್ಪತ್ತಿ ಮಾಡ್ತೀನಿ, ಅದೇ ಗೊಂದಲ, ಅದೇ ಒತ್ತಡ, ಅದೇ ಉತ್ಪತ್ತಿ ಆಗ್ತಾಯಿತ್ತು ಅಂದರೆ ಇಟ್ ಇಸ್ ಅ ಕ್ಲಿಯರ್ ಇಂಡಿಕೇಶನ್ ನೀವು ಆ ಭಯದಲ್ಲಿ, ಆ ಸೈಕಾಲಜಿನಲ್ಲಿ ಇದ್ದೀರಾ ಅಂತ. ಸೊ ಸೈಕಾಲಜಿ ಇನ್ನೊಂದು ಏನು ಮಾಡ್ತದೆ? ನಮ್ಮ ಭದ್ರತೆಗೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ? ವಿ ಸ್ಟಾರ್ಟ್ ಮ್ಯಾಪಿಂಗ್. ಇಂಗ್ಲೀಷ್ನಾಗೆ ಮ್ಯಾಪಿಂಗ್ ಅಂತೀವಿ, ಕನ್ನಡದಲ್ಲಿ ನಕ್ಷೆ. ಹೆಂಗಿರ್ತದೆ ಹೇಳ್ರಿ? ಇದೆಲ್ರಿಗೂ ವಾಸ್ತವ. ಎಲ್ಲರೂ ಇದನ್ನು ನೀವು ಒಂದು 2 ನಿಮಿಷ ಕೊಡ್ತೀನಿ, ಯೋಚನೆ ಮಾಡಿರಿ. ಮ್ಯಾಪಿಂಗ್ ಹೆಂಗಿರ್ತದೆ? ಐ ಹ್ಯಾವ್ ದ ಮ್ಯಾಪ್ ಆಫ್ ಮೈ ಹಸ್ಬೆಂಡ್, ಐ ಹ್ಯಾವ್ ದ ಮ್ಯಾಪ್ ಆಫ್ ಮೈ ವೈಫ್. ಆ್ಯಕ್ಚುಲಿ ನನ್ನ ಹೆಂಡತಿ ಅಂತ ಇಲ್ಲ, ನನ್ನ ಗಂಡ ಹೆಂಗಿರ್ಬೇಕು ಅನ್ನೋದು ಮ್ಯಾಪಿಂಗ್. ದಿಸ್ ಈಸ್ ಔಟ್ ಆಫ್ ಸೈಕಾಲಜಿ, ಔಟ್ ಆಫ್ ಓಲ್ಡ್ ಬೇಸ್. ಯಾಕಂದ್ರೆ ನಾನು ಏನೇನು ನಾನು ಅನುಭವಿಸಿಲ್ಲ ಚಿಕ್ಕಂದಿನಲ್ಲಿ, ಇದೆಲ್ಲ ನಾನು ಅನುಭವಿಸ್ಬೇಕು ಅನ್ನೋದ್ರಿಂದ ಬರೋದು ಏನು? ನನ್ನ ಗಂಡ ಹಿಂಗಿರಬೇಕು, ನಕ್ಷೆ, ನನ್ನ ಹೆಂಡತಿ ಹಿಂಗಿರಬೇಕು, ನನ್ನ ಮಕ್ಕಳು ಹಿಂಗಿರಬೇಕು, ನನ್ನ ಅತ್ತೆ ಹಿಂಗಿರಬೇಕು, ನನ್ನ ಬಾಸ್ ಹಿಂಗಿರಬೇಕು, ನನ್ನ ಕೆಳಗಿರೋರು ಹಿಂಗಿರಬೇಕು. ಬಟ್ ಈ ಮ್ಯಾಪಿಂಗ್ ನಾವು ಮಾಡ್ತೀವಿ, ಆದರೆ ಟೆರಿಟರಿ ಬೇರೆ ಇರ್ತದೆ, ಪ್ರದೇಶ ಬೇರೆ. ಮ್ಯಾಪಿಂಗ್ ಮಾಡಿ ಗಂಡನ ಅದ್ರಲ್ಲಿ ಫಿಕ್ಸ್ ಮಾಡೋಕೆ ಹೋಗ್ತೀರಾ, ಅದು ಆಗೋದೇ ಇಲ್ಲ. ಹೆಂಡ್ತಿನ ಅದರಲ್ಲಿ ಫಿಕ್ಸ್ ಮಾಡೋಕೆ ಹೋಗ್ತೀರಾ, ಆಗೋದಿಲ್ಲ. ಮಕ್ಕಳನ್ನ ಅದರಲ್ಲಿ ಫಿಕ್ಸ್ ಮಾಡೋಕೆ ಹೋಗ್ತೀರಾ, ಆಗಲ್ಲ. ಯಾಕಂದರೆ ಪ್ರದೇಶ ದೊಡ್ಡದು. ಸೊ ನೀವೇನು ಮಾಡಬೇಕು? ಪ್ರದೇಶದಲ್ಲಿ ನೀವು ಹೆಂಗೆ ಫಿಕ್ಸ್ ಆಗಬೇಕು ನೋಡಬೇಕು. ದಿಸ್ ಈಸ್ ಫಂಕ್ಷನ್ ಮೈಂಡ್. ಹೌ ಕ್ಯಾನ್ ಐ ಗೆಟ್ ಫಿಕ್ಸ್ ಆಗೋದಕ್ಕನ? ಹೌ ಶುಡ್ ಐ ಫೀಲ್ ಇಟ್?
ನನ್ನ ಗಂಡನ ಯಾವ ರೀತಿ ಫೀಲ್ ಮಾಡಬೇಕು, ನನ್ನ ಗಂಡನ ಈ ರೀತಿ ಇದ್ದಾನೆ, ಹೌ ಶುಡ್ ಐ ಫೀಲ್ ಇಟ್, ನನ್ನ ಹೆಂಡತಿ ಈ ರೀತಿ ಇದ್ದಾಳೆ, ಹೌ ಶುಡ್ ಐ ಫೀಲ್ ಇಟ್, ನಾಟ್ ಫಿಕ್ಸ್. ಸೊ ಫಿಕ್ಸಿಂಗ್ ಸೈಕಾಲಜಿ. ಮತ್ತೆ ಹಿಂಗೆ ಇರಬೇಕಾಗಿತ್ತು, ನಾನು ಇಷ್ಟೆಲ್ಲ ಮಾಡ್ತೀನಿ ಆದರೆ ಇವ್ರು ಹಿಂಗಿದ್ದಾರೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್. ಸೊ ನೆವರ್ ನಕ್ಷೆ ಇಟ್ಕೋಬೇಡ್ರಿ, ಮ್ಯಾಪಿಂಗ್ ಬೇಡ, ಆ್ಯಕ್ಚುಯಾಲಿಟಿ ತೊಗೊಳ್ರಿ. ಕಮಿಟ್ ಆಗಿದ್ದೀವಿ ಗಂಡ ಹೆಂಡತಿ ಅಂತ ಒಪ್ಕೊಂಡ್ಮೇಲೆ ಹೌ ಐ ಶುಡ್ ಫೀಲ್, ನಾಟ್ ಫಿಕ್ಸ್. ನೀವು ಫಿಕ್ಸ್ ಮಾಡ್ಕೊಂತ ಹೋಗ್ತೀರಿ ಸಿಚುವೇಶನ್ ಅಂದರೆ ದಿನ ಬೆಳಗ್ಗೆದ್ರೆ ಜಗಳ ಇರ್ತದೆ ನಿಮಗೆ, ದಿನ ಬೆಳಗ್ಗೆದ್ರೆ ಜಗಳ ಇರ್ತದೆ. ಬಿಕಾಸ್ ಯು ಫಿಕ್ಸ್ ಆ್ಯಂಡ್ ಯು ವಾಂಟ್ ಟು ಫಿಟ್ ದ ಫಿಕ್ಸೇಷನ್. ನೀವು ಫಿಕ್ಸ್ ಮಾಡ್ತೀರಾ, ಅದನ್ನು ಮತ್ತೆ ಫಿಟ್ ಮಾಡೋಕ್ಕೆ ನೋಡ್ತೀರಾ ಪ್ರದೇಶದಾಗೆ, ಅದಾಗಲ್ಲ. ಗಂಡನ ಪ್ರದೇಶದಲ್ಲಿ ನೀವು ಫಿಕ್ಸ್ ಮಾಡಿದ್ರೆ ನೋಡ್ತೀರಾ, ಅದಾಗೋದಿಲ್ಲ. ಯಾಕಂದ್ರೆ ಅವ್ರು ಹಂಗಿರಲ್ಲ. ಹೆಂಡತಿ ಅನ್ನೋ ಪ್ರದೇಶದಲ್ಲಿ ನಾನು ಫಿಕ್ಸ್ ಮಾಡೋಕ್ಕೆ ನೋಡ್ತೀನಿ, ಆಗಲ್ಲ. ಬೇಸಿಕ್ ಪ್ರಾಬ್ಲಮ್ ಇದಕ್ಕೆ ಸೈಕಲಾಜಿಕಲ್ ಮೈಂಡ್ ಹೇಳ್ತತೆ, ನಾನು ಹಿಂಗಿರಬೇಕು, ನಾನು ಹಂಗಿದ್ದೆ, ನಾನು ಹಂಗಿದ್ದೆ, ನಾನು ನಮ್ಮ ತವ್ರ ಮನೇಲಿ ಹಿಂಗಿದ್ದೆ, ನನ್ನ ತಾಯಿ ಮನೇಲಿ ಹಿಂಗಿದ್ದೆ, ನನ್ನ ಅಣ್ಣ ಹಿಂಗೆ ನೋಡ್ಕೊಂತಿದ್ದೆ, ನೀವು ಹಿಂಗಿದ್ದೀರಾ. ಸೊ ದಿಸ್ ಆರ್ ಆಲ್ ಸೈಕಲಾಜಿಕಲ್ ಮೈಂಡ್. ಇದೆಲ್ಲ ಎದಕ್ಕೆ ಬರ್ತೈತೆ? ಅಭದ್ರತೆ. ಯಾವಾಗಿಂದ ಬಂತ ಅಭದ್ರತೆ? ಅನಾದಿ ಕಾಲದಿಂದ. ಯಾಕಂದರೆ ಯಾವ ಪಶುಗಳು ಬಂದು ಯಾವ ಪ್ರಾಣಿಗಳು ಬಂದು ಮಕ್ಕಳನ್ನ ತಿಂದೋಗ್ಬಿಡ್ತಿದ್ವು, ಏನಾಗ್ತಿದ್ವೋ ಅವಾಗ ಭದ್ರತೆ ಬೇಕಾಗಿತ್ತು. ಆ ಭಯ ಇವತ್ತಿನವರೆಗೂ ಕ್ಯಾರಿ ಫಾರ್ವರ್ಡ್ ಆಗ್ತಾನೇ ಐತೆ. ಸೊ ಆ ಭದ್ರತೆ ಬೇಕು ಅಂತಲೇ ಇವತ್ತು ಇಷ್ಟು ಶಸ್ತ್ರಗಳು ಬರ್ತಿದ್ದಾವೆ, ಇಷ್ಟು ವಿಜ್ಞಾನದಲ್ಲಿ ಅಡ್ವಾನ್ಸ್ಮೆಂಟ್ ಎದಕ್ಕೆ ಆಗ್ತಿರೋದು? ಬಿಕಾಸ್ ಆಫ್ ಆ ಅಭದ್ರತೆ. ಅವಾಗ ನಾವು ಫೀಲ್ ಆಗಿರೋ ಅಭದ್ರತೆ ಏನು? ನಾನು ಸುರಕ್ಷತೆ ಪಡಿಸ್ಬೇಕು. ಮನೆ ಕಟ್ಟಿದ್ವಿ, ಬಾಗಿಲು ಹಾಕಿದ್ವಿ, ಒಂದು ಗುಂಪಾಗಿ ಒಂದು ಸಂಸಾರ ಅಂತ ನಾವು ರೆಡಿ ಮಾಡ್ಕೊಂಡ್ವಿ. ಸೊ ಅವತ್ತಿನ ಆ ಭದ್ರತೆ. ಸೊ ಇವಾಗ ಆ ಸೈಕಾಲಜಿಗೆ ನೀವು ಥ್ಯಾಂಕ್ಸ್ ಹೇಳ್ತೀರಾ, ಇಲ್ಲ ಅಬ್ಬಾ ಇದರಿಂದ ನಾವು, ಸೊ ಇದರಿಂದ ನಾವು ಅಯ್ಯೋ ಮತ್ತೆ ಇದೇ ಭಾವನೆನ ಬೇಡ. ಸೊ ನಾನು ಏನು ಆವಿಷ್ಕಾರ ಮಾಡ್ಕೋಬೇಕು, ಏನು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇಲ್ಲಿ ಏನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಂದಾಗ ಎರಡು ಬರ್ತವೆ, ಒಂದು ಧ್ಯಾನ, ಇನ್ನೊಂದು ಸ್ವಾಧ್ಯಾಯ. ಧ್ಯಾನ ಮತ್ತು ಸ್ವಾಧ್ಯಾಯ. ಧ್ಯಾನ ಅಂದ್ರೆ ಏನು? ಶ್ವಾಸದ ಕಡೆ ಗಮನ ಕೊಡೋದು. ಬೆಸ್ಟ್ ಟೆಕ್ನಿಕ್ ಟು ಎಂಟ್ರಿ ಇಂಟು ಮೆಡಿಟೇಷನ್, ಬೆಸ್ಟ್ ಟೆಕ್ನಿಕ್ ಅದು. ಸೊ ಆ್ಯಕ್ಚುಲಿ ಧ್ಯಾನ ಅಂದರೆ ಏನಂದರೆ ಶಕ್ತಿ ಹಿಂದಕ್ಕೆ ಹೋಗೋದು. ಯಾವುದ್ರ ಹಿಂದಕ್ಕೆ ಹೋಗೋದು? ಶಕ್ತಿ ಹಿಂದ್ಗಡೆ. ನಾವು ಯಾವುದ್ರ ಹಿಂದಕ್ಕೆ ಹೋಗ್ತೀವಿ? ಆಸೆಗಳ ಹಿಂದ್ಗಡೆ ಹೋಗ್ತೀವಿ, ಶಕ್ತಿ ಹಿಂದ್ಗಡೆ ಹೋಗಲ್ಲ. ಶಕ್ತಿಯ ಮೂಲ ಯಾವುದು? ಶ್ವಾಸ. ಯಾಕಂದರೆ ಉಸಿರಾಟ ಐತಂದರೆ ನಾನಿದ್ದೀನಿ, ಉಸಿರಾಟ ಇಲ್ಲ ಅಂದರೆ ನಾನು ಇಲ್ಲ. ಸೊ ನಾವು ಯಾವ್ದ್ರ ಹಿಂದಕ್ಕೆ ಹೋಗ್ಬೇಕು? ಶಕ್ತಿ ಹಿಂದ್ಗಡೆ ಹೋಗ್ರಿ. ಅದು ಬಿಟ್ಟು ನಾವೇನು ಮಾಡ್ತೀವಿ? ಮನುಷ್ಯರ ಹಿಂದಕ್ಕೆ ಹೋಗ್ತೀವಿ, ಆಸೆಗಳ ಹಿಂದಕ್ಕೆ ಹೋಗ್ತೀವಿ, ನನಗೆ ಅದು ಬೇಕಂತ ಹೋಗ್ತೀವಿ. ಬೇಡ, ಶಕ್ತಿ ಹಿಂದಕ್ಕೆ ಹೋಗ್ರಿ. ಸೊ ಫಂಕ್ಷನಲ್ ಮೈಂಡ್ನಾಗಿರೋ ಪ್ರತಿಯೊಬ್ಬ ವ್ಯಕ್ತಿ ತನಗೆ ತಾನು ಎಷ್ಟು ಟೈಮ್ ಕೊಟ್ಕೊತಾನೆ ಅಂದರೆ 10 ತಾಸು, 10 hours ನನಗೆ ನಾನು ಟೈಮ್ ಕೊಟ್ಕೊತೀನಿ. ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಸೊ ಟೈಮ್ ಆಯ್ತಾ? ಎಕ್ಸಸೈಸ್ ಮಾಡಿರಿ. ಟೈಮ್ ಆಯ್ತಾ? ಬುಕ್ಕ ಓದ್ರಿ. ಟೈಮ್ ಆಯ್ತಾ? ಪ್ರಕೃತಿನಲ್ಲಿ ಹೋಗ್ರಿ. ಟೈಮ್ ಆಯ್ತಾ? ಲೈಬ್ರರಿಗೆ ಹೋಗ್ರಿ. ಟೈಮ್ ಆಯ್ತಾ? ಇನ್ನೊಬ್ರಿಗೆ ಧ್ಯಾನ ಹೇಳ್ಕೊಡ್ರಿ. ನನಗೆ ನಾನು ಟೈಮ್ ಕೊಟ್ಕೊತೀನಿ. ನಾನು ಬೇರೆಯವ್ರಿಗೆ ಟೈಮ್ ಕೊಡಲ್ಲ, ನನಗೆ ನಾನು ಟೈಮ್ ಕೊಡ್ತೀನಿ. ಸೊ ಬೇರೆಯವ್ರ ಹಿಂದಕ್ಕೆ ಟೈಮ್ ಕೊಡೋದಂದರೆ ಇಟ್ ಈಸ್ ಅಗೇನ್ ಎ ಸೈಕಾಲಜಿ. ನಾನು ಬೇರೆಯವ್ರ ಹಿಂದಕ್ಕೆ ಟೈಮ್ ಕೊಟ್ಟು ಆಮೇಲೆ ನಾನು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಓ ಇವ್ರು ನನಗೆ ಕೊಡ್ಬೇಕು ಹಿಂಗೆ ಅಂತ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಹೋಗ್ಬೇಕಾಗಿರೋದು ಯಾವುದರಿಂದಕ್ಕೆ ಹೋಗ್ಬೇಕು ನೀವು ಅಂದರೆ ಶಕ್ತಿಯಿಂದಕ್ಕೆ ಹೋಗ್ರಿ. ನಿಮ್ಮ ಸಂಕಲ್ಪ ಏನಿರಬೇಕು ಅಂತಂದರೆ, ವಾಟ್ ಶುಡ್ ಬಿ ಮೈ ಸಂಕಲ್ಪ, ವಾಟ್ ಶುಡ್ ಬಿ ಮೈ ಡಿಟರ್ಮಿನೇಷನ್ ಏನಿರಬೇಕು ಅಂತಂದರೆ, ಗೋ ಬಿಹೈಂಡ್ ದ ಎನರ್ಜಿ. ಸೊ ತಮಾಷೆಗೆ ಹೇಳ್ತಾ ಇದ್ದೀನಿ, ಹುಡುಗಿ ಪ್ರೀತಿ ಮಾಡ್ತಾ ಇರ್ತಾರೆ, ಹುಡುಗಿ ಕೈ ಕೊಡ್ತಾಳೆ, ನೀನು ಬೇಡ ಅಂತ ಹೇಳ್ತಾಳೆ. ಆದರೆ ಹುಡುಗ ಏನು ಮಾಡ್ತಾನೆ? ಹೇಳ್ತಾನೆ, ನನ್ನ ಹತ್ರ ಬಂದರೆ ಆತಗೆ ಒಳ್ಳೆ ಟೆಕ್ನಿಕ್ ಹೇಳ್ಕೊಡ್ತೀನಿ. ಬೇಡ ಅಂತ ಹೇಳಿದ್ರೆ ಬಿಟ್ಟಾಕಿ ಇನ್ನೊಬ್ರಿಂದಕ್ಕೆ ಹೋಗು. ವೈ ಯು ಶುಡ್ ಕ್ರೈ? ಎದಕ್ಕೆ ಹೇಳ್ತೆ? ಇನ್ನೊಬ್ರಿಂದಕ್ಕೆ ಹೋಗು. ದಿಸ್ ವರ್ಲ್ಡ್ ಈಸ್ ವೆರಿ ಬಿಗ್. ಯಾರಾದರೂ ಕಾಲ್ ಮಾಡ್ತಾರೆ, ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ, ಇಡು ಫೋನ್, ಮೊದಲು ಫೋನ್ ಇಡು ಫಸ್ಟು. ಬೇಡ ಬೇಡ, ನೋ, ಗೋ ಬಿಹೈಂಡ್ ಎನರ್ಜಿ, ನಾಟ್ ಬಿಹೈಂಡ್ ಪೀಪಲ್. ನಾವು ಶಕ್ತಿ ಹಿಂದಕ್ಕೆ ಹೋದರೆ ಗಂಡ ಬರ್ತಾನೆ, ಹೆಂಡತಿ ಬರ್ತಾಳೆ, ಮಕ್ಕಳು ಬರ್ತಾರೆ, ಪ್ರತಿಯೊಬ್ಬರು ಬರ್ತಾರೆ. ಇದು ಫಂಕ್ಷನಲ್ ಮೈಂಡ್. ಫಂಕ್ಷನಲ್ ಮೈಂಡ್ ಏನು? ಶಕ್ತಿ ಹಿಂದಕ್ಕೆ ಹೋಗೋದು. ಮನೆ ಬರ್ತತೆ. ಎಲ್ಲದಕ್ಕನ್ನ ಬರೋದು 3 ಆರೋಗ್ಯಗಳು. ಒಂದು ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಸಾಮಾಜಿಕ ಆರೋಗ್ಯ. ಇವೆಲ್ಲ ನಾವು ಫಂಕ್ಷನಲ್ ಮೈಂಡ್. ಸೊ ಹಿಂದಕ್ಕಿಂತ ಯಾವುದು ಯೋಚನೆ ಮಾಡಬೇಡ್ರಿ, ಯಾವುದು ಪ್ಯಾಟ್ರನ್ ಇಟ್ಕೋಬೇಡ್ರಿ. ಪ್ರತಿಯೊಂದು ಸಿಚುವೇಶನ್ನ ಫೀಲ್ ಮಾಡ್ಕೊಳ್ರಿ, ಫಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ. ಇದು ಕೆಟ್ಟದು, ಇದು ಒಳ್ಳೆಯದು.
ಇದು ಕೆಟ್ಟದು. ರಾವಣ ಕೆಟ್ಟವನಿದ್ರೆ ಇವತ್ತು ರಾಮಾಯಣ ಆಗ್ತಿತ್ತಾ? ಪತ್ರಿ ಸರ್ ಯಾವಾಗಲೂ ಒಂದು ಹೇಳ್ತಾರೆ, ಏನಂತ, ರಾವಣ ದುರ್ಯೋಧನ ಬಗ್ಗೆ ಬಂದಾಗ ಸಂಸ್ಕೃತ ಶ್ಲೋಕನ ಸರ್ ಹೇಳ್ತಾರೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ಇದು ಪತ್ರಿ ಸರ್ ಹೇಳೋದು. ಅದು ಯಾವುದ್ರ ನನಗೆ ಜ್ಞಾಪಕ ಇಲ್ಲ. ನನಗೆ ರಾವಣ ಯಾವ ಟೈಪು ಅಂತಂದರೆ, ನನಗೆ ಧರ್ಮ ಗೊತ್ತಪ್ಪ, ಆದರೆ ನಾನು ಅದನ್ನು ನನ್ನ ಪ್ರವೃತ್ತಿನೇ ತೊಗೊಳೋದಿಲ್ಲ. ಏನು ಮಾಡ್ತಿ, ನನ್ನ ಇಷ್ಟ. ಅಧರ್ಮ ಗೊತ್ತು, ಅದರಿಂದ ನಾನು ನಿವೃತ್ತಿ ಆಗೋದಿಲ್ಲ. ಏನು ಮಾಡ್ತೀನಿ, ನನ್ನ ಇಷ್ಟ. ಇವತ್ತು ಅವ್ರು ಇದ್ದಿದ್ದಕ್ಕೆ ಏನಾಯಿತು, ರಾಮಾಯಣ ಆಯಿತು. ದುರ್ಯೋಧನ ಮಾಡಿದ್ದಕ್ಕೆ ಏನಾಯಿತು, ಮಹಾಭಾರತ ಆಯಿತು, ಭಗವದ್ಗೀತೆ ಬಂತು. ಸೊ ಹಂಗಂದ್ರೆ ಇದರಲ್ಲಿ ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು? ಅದಕ್ಕೆ ಹಳೇದ್ರಲ್ಲಿ ಯಾವುದರಲ್ಲೂ ಇರಬೇಡ್ರಿ. ಫಂಕ್ಷನಲ್ ಮೈಂಡ್. ಇವಾಗ ಕ್ರಿಯಾತ್ಮಕವಾಗಿ ನಾನು ಏನು ಮಾಡ್ಬೋದು ಅಂದರೆ ಇವಾಗ ಐ ಶುಡ್ ಫೀಲ್ ದ ಸಿಚುವೇಶನ್. ಸೊ ಮ್ಯಾಪಿಂಗ್ ಇಟ್ಕೋಬೇಡ್ರಿ, ನನ್ನ ಗಂಡ ಹಿಂಗಿರಬೇಕು, ನನ್ನ ಹೆಂಡತಿ ಹಿಂಗಿರಬೇಕು, ನನ್ನ ಮಕ್ಳು ಹಿಂಗಿರಬೇಕು, ನಾನು ಅದಕ್ಕೋಸ್ಕರ ಸಂಕಲ್ಪ ಕೂತ್ಕೊಂಡು 40 ದಿವಸ ಧ್ಯಾನ ಮಾಡ್ತೀನಿ. ಪ್ರಯೋಜನ ಇಲ್ಲ. ನೋ, ಬರಲ್ಲ. ನೀವು ಹೋಗ್ರಿ, ಡೈಲಿ 2 hours 3 hours ಧ್ಯಾನ ಕೂತ್ಕೊಳ್ರಿ. ಯುಲ್ ಗೆಟ್ ಅ ಬ್ಯೂಟಿಫುಲ್, ಯು ಸಿ ಬ್ಯೂಟಿ ಇನ್ ಯುವರ್ ಹಸ್ಬೆಂಡ್. ನಾನು ನನ್ನ ಗಂಡನಲ್ಲಿ ಬ್ಯೂಟಿ ನೋಡೋಕೆ ಶುರು ಮಾಡ್ತೀನಿ, ನನ್ನ ಹೆಂಡತಿನಲ್ಲಿ ಬ್ಯೂಟಿ ನೋಡೋಕೆ ಶುರು ಮಾಡ್ತೀನಿ. ಬಿಕಾಸ್ ಐ ಆಮ್ ಬಿಹೈಂಡ್ ಎನರ್ಜಿ ಆ್ಯಂಡ್ ಎನರ್ಜಿ ಈಸ್ ಬ್ಯೂಟಿಫುಲ್. ಶಕ್ತಿ ಸುಂದರವಾಗೈತೆ. ನಾನು ಶಕ್ತಿಯಿಂದಕ್ಕಿದ್ದಾಗ ನನಗೆ ಇರೋ ಗಂಡ ನನಗೆ ಚೆನ್ನಾಗಿ ಕಾಣ್ತಾನೆ, ಇರೋ ಹೆಂಡತಿ ಚೆನ್ನಾಗಿ ಕಾಣ್ತಾರೆ. ಯಾಕಂದ್ರೆ ನಾನು ಶರೀರ ಪರ ಹೋಗಲ್ಲ, ಹಂಗಂತೇಳಿ ಆತ್ಮಪರ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲ. ಐ ಸ್ಟಾರ್ಟ್ ಫೀಲಿಂಗ್ ಮೈ ಓನ್ ವೈಫ್ ಆ್ಯಂಡ್ ಶಿ ಲುಕ್ಸ್ ವೆರಿ ಬ್ಯೂಟಿಫುಲ್ ವೆನ್ ಯು ಆರ್ ಬ್ಯೂಟಿಫುಲ್, ವೆನ್ ಯು ಆರ್ ಲವಬಲ್. ನನ್ನಲ್ಲಿ ಅದಿತ್ತು ಅಂದರೆ ದಟ್ ಈಸ್ ಫಂಕ್ಷನಲ್ ಮೈಂಡ್. ಸೈಕಾಲಜಿ ಏನು ಹೇಳ್ತೈತೆ, ಮನೆಗೆ ಹೋಗ್ತಿದ್ದಂಗೆ ಇವಾಗ ಎಲ್ಲರೂ ಧ್ಯಾನಸ್ಥರಾಗಿ 3 ದಿವಸ ತುಂಬ ಚೆನ್ನಾಗಿ ಅದ್ಭುತವಾಗಿ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗ್ತೀರಂದರೆ ನಿಮ್ಮ ಸೈಕಾಲಜಿ ಇರಬಾರ್ದು. ಹೋಗ್ತಿದ್ದಂಗೆ ನಿಮ್ಮ ಗಂಡ ಹೊಸ ಗಂಡ ಕಾಣಬೇಕು. ರೆಡಿ ಆಯ್ತಾ? ಹೆಂಡ್ತಿ ಹೊಸ ಹೆಂಡ್ತಿ ಕಾಣಬೇಕು, ಮಕ್ಕಳು ಹೊಸಬ್ರು ಕಾಣಬೇಕು, ಬಾಸ್ ಬೇರೆ ಥರ ಕಾಣಬೇಕು. ಅದು ಆಗೈತಂದರೆ ನಿಮಗೆ ನಿಜವಾಗ್ಲೂ ಧ್ಯಾನ ಆಗೈತಂತ ಅರ್ಥ. ಸೊ ನೋಡ್ರಿ, ಯಾವ ಮೈಂಡಲ್ಲಿ ಇರ್ತೀವಿ ನೋಡ್ರಿ. ಸೊ ಟು ಬಿ ಇನ್ ದ ಫಂಕ್ಷನಲ್ ಮೈಂಡ್ 2 ಭಾಳ ಇಂಪಾರ್ಟೆಂಟ್. ಒನ್ ಈಸ್ ಎನರ್ಜಿ ಆ್ಯಂಡ್ ಅದರ್ ಒನ್ ಈಸ್ ಸ್ವಾಧ್ಯಾಯ. ಸೊ ಇವತ್ತು ನನ್ನ ಪತ್ರಿ ಸರ್ಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಕಾಗಲ್ಲ, ಎಷ್ಟು ಸಾಷ್ಟಾಂಗಗಳು ಹಾಕಿದ್ರು ಸಾಕಾಗಲ್ಲ. ಯಾಕಂದರೆ ಪ್ರತಿಯೊಂದು ಪ್ರಶ್ನೆಗೆ ನನಗೊಂದು ಬುಕ್ಕ ಕೊಡ್ತಿದ್ರು. ಸೊ ಹೀ ಹ್ಯಾಸ್ ಡೆವಲಪ್ಡ್ ಮೈ ಸೈಕಾಲಜಿ ಅಲ್ಲ, ನಾನು ಸೈಕ್ನನ್ನೇ ಡೆವಲಪ್ ಮಾಡಿಸಿದ್ರು ಸರ್. ಹಿಂಗೆ ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಪಿರಮಿಡ್ ಮಾಸ್ಟರ್ಸಿಗೆ. ಸೊ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊತಿದ್ದೀನಿ, ಧ್ಯಾನಸ್ಥರಾಗ್ರಿ. ಫೀಲ್ ದ ಸಿಚುವೇಶನ್, ಡೋಂಟ್ ಫಿಕ್ಸ್ ದ ಸಿಚುವೇಶನ್. ಯಾವುದೂ ಮ್ಯಾಪಿಂಗ್ ಮಾಡ್ಕೊಂಡು ಈ ನಕ್ಷೆ ಇಟ್ಕೊಂಡು ಎಲ್ಲೂ ಹೋಗಬೇಡ್ರಿ. ಫ್ರೀಯಾಗಿ, ಕಾಮಾಗಿ, ಓಪನ್ ಆಗಿ. ಸೊ ಹಾನೆಸ್ಟಿ ಈಸ್ ನಾಟ್ ಇಂಪಾರ್ಟೆಂಟ್. ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಟ್ರಾನ್ಸ್ಪರೆನ್ಸಿ. ನೈತಿಕತೆ ಇಂಪಾರ್ಟೆಂಟ್ ಅಲ್ಲ, ನೈತಿಕತೆ ಜೊತೆಗೆ ಸ್ಪಷ್ಟತೆ. ನನ್ನಲ್ಲೇ ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಅಂದ್ರೇನು? ಏನೂ ಇಲ್ಲ ನನ್ನಲ್ಲಿ. ನೈತಿಕತೆ ಅಂತಂದರೆ ನನ್ನ ಗಂಡ ಹಿಂಗಿರ್ಬೇಕು, ನನ್ನ ಮಕ್ಳು ಹಿಂಗಿರ್ಬೇಕು. ಸೊ ದಿಸ್ ಈಸ್ ನಾಟ್ ಸ್ಪಷ್ಟತೆ. ಅವ್ರು ಹೆಂಗಿದ್ದಾರೆ ಅದು ನಾನು ಫಸ್ಟ್ ಒಪ್ಕೋಬೇಕು. ಒಪ್ಪಿಗೆ ಎದಕ್ಕಿಲ್ಲ? ಭಯ ಎಲ್ಲಿಂದ ಬಂತು? ಅನಾದಿ ಕಾಲದಿಂದ ಐತೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ಬಿ ಇನ್ ದ ಕ್ರಿಯೇಟಿವ್ ಮೈಂಡ್, ಫಂಕ್ಷನಲ್ ಮೈಂಡ್. ಈ ಕ್ಷಣಕ್ಕೆ ಈಗ ಎಲ್ಲರೂ ಇಲ್ಲಿದ್ದೀರಾ, ಆರಾಮಾಗಿ ಆಲಿಸ್ತಾ ಇದ್ದೀರಾ, ಧ್ಯಾನಸ್ಥರಾಗ್ರಿ. ಸಾಕಷ್ಟು ಕಲ್ಚರಲ್ಸ್ ಬರ್ತವೆ, ಎಂಜಾಯ್ ಮಾಡಿರಿ. ನೀವು ಎಷ್ಟು ಶಕ್ತಿಯಿಂದಕ್ಕೆ ಹೋಗ್ತಿರೋ ಅಷ್ಟು ನಮ್ಮಲ್ಲಿ ಜಾಗೃತಿ ಆಗಿದೆ. ಶಕ್ತಿಯಿಂದಕ್ಕೆ ಹೋದಾಗ ನಮ್ಮಲ್ಲಿ ಬೀಜ ರೂಪದಲ್ಲಿ ಇರೋವೆಲ್ಲ ಅರಳಕ್ಕೆ ಶುರುವಾಗ್ತವೆ. ಬೀಜ ರೂಪದಲ್ಲಿ ಯಾವ್ಯಾವ ಇದ್ದಾವೆ? ಪ್ರೇಮ ಭಾವನೆ ಬೀಜ ರೂಪದಲ್ಲೈತೆ, ಅದು ಅರಳಕ್ಕೆ ಶುರುವಾಗ್ತದೆ. ಸಮಾಧಾನ ಬೀಜ ರೂಪದಲ್ಲೈತೆ, ಅದು ಅರಳಕ್ಕೆ ಶುರುವಾಗ್ತದೆ. ಆಮೇಲೆ ಇನ್ನು ಎಷ್ಟು ಬೇಕು ಭಾವನೆಗಳೆಲ್ಲ ಬೀಜ ರೂಪದಲ್ಲಿದ್ದಾವೆ, ಅವು ಎಲ್ಲ ಅರಳಕ್ಕೆ ಶುರುವಾಗ್ತವೆ. ನಮಗೆ ಗೊತ್ತಿಲ್ಲ ಈ ಅರಳದಾಗ ಈ ರೀತಿ ಇರ್ತತೆ ಅನ್ನೋದು ಗೊತ್ತಿಲ್ಲ. ಸೊ ಆ ಭಾವನೆ ನಾನು ಎಂಜಾಯ್ ಮಾಡಿದ್ದಕ್ಕೆ, ನಾನು ಅದನ್ನು ಸವಿದಿದ್ದಕ್ಕೆ ಇವತ್ತು ನಾನು ನಿಮ್ಮ ಹತ್ರ ಇಷ್ಟು ಖಂಡಿತವಾಗಿ ನಾನು ಹೇಳ್ತಾ ಇಲ್ಲ, ಘೋಷಣೆನೇ ಮಾಡ್ತಾ ಇದ್ದೀನಿ. ನೀವು ಹಂಗಿರ್ರಿ, ಅರಳುತ್ತತೆ, ಅರಳಕ್ಕೆ ಬಿಡ್ರಿ. ಸೊ ಅರಳಕ್ಕೆ ಬಿಡಬೇಕು ಅಂತಂದರೆ ಫಸ್ಟ್ ನೀವೇನು ಮಾಡಬೇಕು? ಫಂಕ್ಷನಲ್ ಮೈಂಡ್ ಇನ್ನೊಂದು ಏನು ತಿಳಿಸ್ತತೆ ಅಂದರೆ, ಕ್ರಿಯಾತ್ಮಕ ಮನಸ್ಸು. ಎಲ್ಲರೂ ನಾವು ಹೇಳ್ತಿರ್ತೀವಲ್ಲ, ನಾನು ಅದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ, ನಾನು ಅಡುಗೆ ಮಾಡಿದೆ, ನಾನು ಬಿಸ್ನೆಸ್ ಮಾಡಿದೆ, ನಾನು ಆ ಕಡೆ ಹೋದೆ, ನಾನು ಈ ಕಡೆ ಇದನ್ನು ಮಾಡಿದೆ, ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದ್ರಿಂದ ಸ್ವಲ್ಪ ಹೊರಗೆ ಬಂದುಬಿಟ್ರಿ. ಮಾಡ್ತಾಯಿದ್ದೀನಿ ಅಂದರೆ ನಿಮ್ಮನ್ನು ನೀವು ಫಿಕ್ಸ್ ಮಾಡ್ಕೊತಾ ಇದ್ದೀರಾ.
ಅದರಿಂದ ಹೊರಗೆ ಬಂದು ನಾನು ಇಲ್ಲಿ ಭಾಗವಹಿಸಿದೆ, ಅಡುಗೆ ಮಾಡೋದ್ರಲ್ಲಿ ಭಾಗವಹಿಸಿದೆ, ಕೋಪ ಬಂತು ಕೋಪದಲ್ಲಿ ಭಾಗವಹಿಸಿದೆ, ವಾಪಸ್ ಬಂದೆ. ಕೋಪದಲ್ಲಿ ಇದ್ದರೆ ಸೈಕಾಲಜಿ, ಭಾಗವಹಿಸಿ ವಾಪಸ್ ಬಂದುಬಿಡ್ಬೇಕು. ಭಾಗವಹಿಸ್ದೆ ಅನ್ನೋದು ಬರಲಿ, ಮಾಡಿದೆ ಅನ್ನೋದ್ರಿಂದ ಭಾಗವಹಿಸ್ದೆ ಅನ್ನೋದಕ್ಕೆ ಬರ್ರಿ. ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ಬರ್ತೀರಾ, ಕುತ್ಕೊಂತೀರಾ, ಧ್ಯಾನಸ್ಥರಾಗ್ತೀರಾ, ಓ ಚೆನ್ನಾಗಿತ್ತು. ಅವ್ರು ಇಲ್ಲಿ ಯಾರು ಗ್ರೇಟ್ ಮಾಸ್ಟರ್ಸ್ ಇಲ್ಲ. ಎವ್ರಿಥಿಂಗ್ ಈಸ್ ಟು ದ ಕಾನ್ಷಿಯಸ್, ಬೈ ದ ಕಾನ್ಷಿಯಸ್, ಫಾರ್ ದ ಕಾನ್ಷಿಯಸ್. ಪ್ರಜ್ಞೆಗೋಸ್ಕರನೇ ಇಲ್ಲಿ ನಾನು ನಿಂತ್ಕೊಂಡಾಗ ಐ ಆಮ್ ಎ ಕಾನ್ಷಿಯಸ್ ಟೀಚರ್, ನಾನು ಆ ಕಡೆ ಕುತ್ಕೊಂಡಾಗ ಐ ಆಮ್ ಎ ಕಾನ್ಷಿಯಸ್ ಸೀಕರ್. ನೀವೆಲ್ಲರೂ ಕಾನ್ಷಿಯಸ್ ಸೀಕರ್ಸ್, ಪ್ರಜ್ಞಾಯುತ ಅರ್ಥಕೊಳ್ಳೋರು. ನೀವು ಪ್ರಜ್ಞೆನ ಅರ್ಥಕೊಳ್ಳೋರು, ನಾನಿಲ್ಲಿ ಹಂಚ್ಕೊತಾ ಇದ್ದೀನಿ. ನಾನು ಆ ಕಡೆ ಹೋಗಿ ನೀವು ಈ ಕಡೆ ಬಂದಾಗ ಐ ಆಮ್ ಕಾನ್ಷಿಯಸ್ ಸೀಕರ್, ಯು ಆರ್ ಕಾನ್ಷಿಯಸ್ ಟೀಚರ್. ಸೊ ಅವಾಗ ಏನಾಗ್ತದೆ, ಪ್ರತಿಯೊಂದ್ರಲ್ಲಿ ನೀವು ಭಾಗವಹಿಸೋಕೆ ಶುರು ಮಾಡಿದಾಗ ಪ್ರತಿಯೊಂದ್ರಲ್ಲಿ ನಾನು ಏನು ಮಾಡ್ತೀನಿ, ಕಲಿತೀನಿ. ಯಾವಾಗ ಕಲಿತಾಗ ನಾನು ವಿಸ್ತಾರ ಆಗ್ತೀನಿ, ಐ ಗೆಟ್ ಎಕ್ಸ್ಪ್ಯಾಂಡ್. ಸೊ ಕಲಿತಾಗ ನನ್ನಲ್ಲಿ ನಾನು ಶಕ್ತಿಯಿಂದಕ್ಕೆ ಹೋದಾಗ ಐ ಗೆಟ್ ಎಕ್ಸ್ಪ್ಯಾಂಡ್. ಆ ಎಕ್ಸ್ಪ್ಯಾನ್ಷನಿಂದ ಪರಿಣಾಮ ಏನು, ಎನ್ಹ್ಯಾನ್ಸ್ಮೆಂಟ್ ಆಫ್ ಲೈಫ್. ನನ್ನ ಜೀವನದಲ್ಲಿ ಏರಿಕೆ ಇರ್ತದೆ, ಎನ್ಹ್ಯಾನ್ಸ್ಮೆಂಟ್ ಇರ್ತದೆ. ಎನ್ಹ್ಯಾನ್ಸ್ಮೆಂಟ್ ಅಂದರೆ ಸರ್ವತೋಮುಖ. ಸೊ ದಿಸ್ ಇಸ್ ದ ಬ್ಯೂಟಿ. ಡೋಂಟ್ ಗೋ ಬಿಹೈಂಡ್, ಒಂದರಿಂದ ಹೋಗ್ಬೇಡ್ರಿ, ಫಿಕ್ಸ್ ಆಗಬೇಡ್ರಿ. ಕಮ್ ಟು ದ ಫಂಕ್ಷನ್ ಮೈಂಡ್, ಕ್ರಿಯಾತ್ಮಕ ಮನಸ್ಸಿಗೆ ಇರ್ರಿ. ಇಲ್ಲ ಅಂತಂದರೆ ಅದಕ್ಕೆ ಬೇಸು ಧ್ಯಾನಸ್ಥರಾಗಬೇಕು. ಅದಕ್ಕೆ ಪತ್ರಿಜಿಯವರು ಧ್ಯಾನ ಸ್ವಾಧ್ಯಾಯ. ಸೊ ದಿಸ್ ಇಸ್ ದ ಬ್ಯೂಟಿ. ಸೊ ವೆನ್ ಯು ಹ್ಯಾವ್ ಲವ್, ಐ ಕ್ಯಾನ್ ಸಿ ಲವ್. ವೆನ್ ಯು ಡೋಂಟ್ ಹ್ಯಾವ್ ಲವ್, ಹೌ ಕ್ಯಾನ್ ಐ ಸಿ? ಈಗೋ ಅಂದರೆ ಅಹಂಕಾರ ಏನೆಂದು, ಇಟ್ ಈಸ್ ಸೈಕಾಲಜಿ. ಇಷ್ಟು ದಿವಸ ಪಟ್ಟರೆ ಸೈಕಾಲಜಿ ಎಷ್ಟು ಅದ್ಭುತವಾಗಿ ನೀವೆಲ್ಲರೂ ಆಲಿಸ್ತಾ ಇದ್ದೀರಾ. ನನಗೆ ಇನ್ನಷ್ಟು ಹೇಳಬೇಕಂತ ಬರ್ತಾಯಿದೆ, ಆದರೆ ನಮಗೆ ಟೈಮ್ ಕೊಡ್ತಾ ಇಲ್ಲ. ಆದರೆ ನಾನು ಅವ್ರನ್ನೇನು ಫಿಕ್ಸ್ ಮಾಡ್ತಾ ಇಲ್ಲ, ಬೈತಾ ಇಲ್ಲ. ಐ ಕ್ಯಾನ್ ಫೀಲ್ ದೇರ್ ಪ್ರಾಬ್ಲಮ್. ಅವ್ರ ಮುಂದೆ ಪ್ರೋಗ್ರಾಮ್ಗಳಿದ್ದಾವೆ, ಸಾಕಷ್ಟು ಅವ್ರು ಮಾಡಬೇಕು. ಸೊ ಐ ಲವ್ ಇಟ್ ಆ್ಯಂಡ್ ಐ ಲವ್ ಇಟ್, ಐ ಲಿವ್ ಇಟ್, ಐ ಎಂಜಾಯ್ ಇಟ್. ದ ಮೋರ್ ಯು ಮೆಡಿಟೇಟ್, ಯು ಲವ್ ಮೋರ್. ದ ಮೋರ್ ಯು ಹ್ಯಾವ್ ಸ್ವಾಧ್ಯಾಯ, ಯು ಎಕ್ಸ್ಪ್ಯಾಂಡ್ ಮೋರ್. ಎರಡೂ ಇರ್ತವೆ. ಆಳತೆಗೂ ಹೋಗ್ತೀವಿ, ವಿಸ್ತೀರ್ಣನೂ ಆಗ್ತೀವಿ. ಸೊ ಶಕ್ತಿಯಿಂದಕ್ಕೆ ಹೋಗ್ರಿ, ಆರೋಗ್ಯ ಬರ್ತತೆ, ಎಲ್ಲ ಬರ್ತತೆ. ನಾನು ಬರೀ ಆರೋಗ್ಯದಿಂದಕ್ಕಂತ ಹೋಗ್ಬೇಡ್ರಿ. ಸೊ ನೀವು ಎಕ್ಸಸೈಸ್ ಮಾಡ್ತಿದ್ದೀರಾ ಅಂತಂದರೆ ಪೂರ್ಣ ಆರೋಗ್ಯಕ್ಕೆ ಎಕ್ಸಸೈಸ್ ಮಾಡಬೇಕು. ಎಲ್ರಿಗೂ ಹೇಳ್ತೀನಿ, ಎಕ್ಸಸೈಸ್ ಎದಕ್ಕೆ ಮಾಡ್ತಿದ್ದೆ ಅಂದರೆ ಇಲ್ಲಿರೋ 100ಕ್ಕೆ 90% ಜನ ಕೈ ಎತ್ತುತ್ತಾರೆ. ಎದಕ್ಕೆ ಅಂದರೆ ತೆಳ್ಳಗಾಗೋದಕ್ಕೆ. ಆರೋಗ್ಯ ಅಲ್ಲ, ತೆಳ್ಳಗಾಗಬೇಕು. ಎದಕ್ಕೆ ತೆಳ್ಳಗಾಗಬೇಕು? ಬೇರೆಯವ್ರಿಗೆ ಚೆನ್ನಾಗಿ ಕಾಣಬೇಕು, ನಾನು ಉಡುಪು ಹಾಕೊಂಡಾಗ ಚೆನ್ನಾಗಿ ಕಾಣಬೇಕು. ಸೊ ದಿಸ್ ಈಸ್ ದ ಸೈಕಾಲಜಿ, ದಿಸ್ ಈಸ್ ನಾಟ್ ಫಂಕ್ಷನ್ ಆಫ್ ಮೈಂಡ್. ನಾನು ಎದಕ್ಕೆ ಎಕ್ಸಸೈಸ್ ಮಾಡ್ತೀನಿ? ಶಕ್ತಿಗೋಸ್ಕರ, ಚೈತನ್ಯಕ್ಕೋಸ್ಕರ, ಉಲ್ಲಾಸಕ್ಕೋಸ್ಕರ, ಲವಲವಿಕೆಗೋಸ್ಕರ. ಇದು ನಾನು ಫೀಲ್ ಮಾಡಿದಾಗ. ನೀವು ಫಿಕ್ಸ್ ಮಾಡ್ಕೊಂತ ಕೂತ್ಕೊಂಡ್ರೆ ಏನಾಗ್ತದೆ? ಯು ವೇಸ್ಟ್ ಯುವರ್ ಟೈಮ್, ಯು ವೇಸ್ಟ್ ಯುವರ್ ಎನರ್ಜಿ, ಯು ವೇಸ್ಟ್ ಯುವರ್ ಜನ್ಮ. ನಾವು ಒಂದೊಂದಕ್ಕೆ ಹೋಗ್ತೀನಿ, ನನಗೆ ಈ ಆರೋಗ್ಯ ಸಮಸ್ಯೆ ಐತೆ ಅದಕ್ಕೆ ಹೋಗ್ತೀನಿ. ಬೇಡ, ಅದು ಸಮಸ್ಯೆನೇ ಅಲ್ಲ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನು ಇದನ್ನು ಮುಗಿಸ್ತೀನಿ. ಯಾವತ್ತಾದ್ರೂ ನಿಮಗೆ ಪ್ರಾಬ್ಲಮ್ ಬಂತು ಅಂದರೆ ಪ್ರಾಬ್ಲಮ್ ಹಿಂದಕ್ಕೆ ಹೋಗ್ಬೇಡ್ರಿ, ಚೂರು ಎಗ್ರಿ, ಡ್ಯಾನ್ಸ್ ಮಾಡಿರಿ, ಎಗರ್ರಿ, ಡ್ಯಾನ್ಸ್ ಮಾಡಿರಿ, ಹಾಡಾಡ್ರಿ, ರೂಮ್ ಬಾಗ್ಲಕೊಂಡು ಹಾಡಾಡ್ರಿ, ಎಕ್ಸ್ಪ್ಯಾಂಡ್ ಮೋರ್. ಆ ಪ್ರಾಬ್ಲಮ್ ಕನ್ನ ನೀವು ಜಾಸ್ತಿ ಆಗ್ರಿ, ಅವ ಪ್ರಾಬ್ಲಮ್ ಚಿಕ್ಕದಾಗ ಕಾಣ್ತತೆ. ಇಲ್ಲ ಅಂತಂದ್ರೆ ಇದೆಲ್ಲ ಯಾವಾಗ ಬರ್ತದೆ? ಫಂಕ್ಷನಲ್ ಮೈಂಡ್. ಇದೆಲ್ಲ ಯಾವಾಗ ಬರ್ತದೆ? ಧ್ಯಾನಸ್ಥರಾದಾಗ. ಸಿಟ್ ವಿತ್ ದ ಪೇನ್, ಸಿಟ್ ವಿತ್ ದ ಸಫರಿಂಗ್, ನಾಟ್ ಗೋ. ಎಷ್ಟೊಂದು ಜನ ಬಂದು ಕೇಳ್ತಿರ್ತಾರೆ, ಸರ್ ನಮಗೆ ಈ ನೋವೈತೆ, ಏನು ಮಾಡ್ಬೇಕು? ಈ ನೋವಿಂದ ಓಡೋಗೋದು ಯೋಚನೆ ಮಾಡಬೇಡ್ರಿ, ಅದರಲ್ಲಿದ್ದು ಜೀವಿಸ್ರಿ. ಅವಾಗ ನೀವು ಯೋಚನೆ ಮಾಡ್ತೀರಾ, ಇಷ್ಟು ನನ್ನಲ್ಲಿ ಶಕ್ತಿ ಐತೆ, ಇಷ್ಟು ನಾನು ವಿಕಾಸ ಆಗ್ಬೋದು ಅನ್ನೋದು ಕಾಣ್ತದೆ. ಅದರಿಂದ ಎಗ್ರಕಂಡು ನಾನು ಬೇರೆ ಕಡೆ ಹೋಗ್ತೀನಿ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಪ್ರಾಬ್ಲಮ್ ಎದಕ್ಕೆ ಬಂದಿರೋದು? ನಿಮ್ಮನ್ನು ಎನ್ಹ್ಯಾನ್ಸ್ ಮಾಡೋಕ್ಕೆ ಬಂದಿರೋದು. ಅದು ಎದಕ್ಕೆ ಸಾಲ್ವ್ ಮಾಡೋಕ್ಕೆ ಹೋಗ್ತೀರಾ? ಅದರಲ್ಲಿ ಜೀವಿಸ್ರಿ. ಎದಕ್ಕೆ ಜೀವಿಸೋದಿಲ್ಲ? ಏನು ಕಡಿಮೆ ಆಗೈತೆ? ಶ್ವಾಸ ಐತೆ ಜೀವಿಸೋದಕ್ಕೆ, ಮತ್ತೇನು ಬೇಕು ನಿಮಗೆ? ಜೀವಿಸ್ರಿ ಅದರಲ್ಲಿ. ಅದರಿಂದ ಓಡೋಗಿ ಅದಕ್ಕೆ ಸಂಕಲ್ಪ ಕೂತ್ಕೊಂಡು ನಾನು ಸಂಕಲ್ಪ ಮಾಡ್ತೀನಿ, ಅದ್ರದ್ದು ಮುಕ್ತಿ ಬೇಕು. ಮುಕ್ತಿ ಸಿಗೋದೇ ಇಲ್ಲ. ಜೀವಿಸ್ಬೇಕು, ಜೀವಿಸೋದಲ್ಲಿ ಆನಂದ ಪಡಿಬೇಕು. ಸೊ ಇಷ್ಟು ಹೇಳ್ತಾ, ನೀವೆಲ್ಲರೂ ತುಂಬ ಶಾಂತತೆಯಿಂದ ಕೇಳಿರೋ ನಿಮ್ಮಲ್ಲಿರೋ ಆತ್ಮಕ್ಕೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.